ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 27ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 27. ಯಸ್ಯಾ ನವದ್ಯಾಚರಿತಂ ಮನೀಷಿಣೋ ಗೃಣಂತ್ಯ ವಿದ್ಯಾಪಟಲಂ ಬಿಭೀತ್ಸವಃ ನಿರಸ್ತ ಸಾಮ್ಯಾತಿಶಯೋಪಿ ಯತ್ ಸ್ವಯಂ ಪಿಶಾಚಚರ್ಯಾಮಚರದ್ಗತಿ ಸತಾಂ. ಅನುವಾದ: ಭೌತಿಕ ಜಗತ್ತಿನಲ್ಲಿ ಶಿವನಿಗೆ ಸಮಾನರಾದವರು ಅಥವಾ ಅವನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಅಜ್ಞಾನ ಪಟಲವನ್ನು ನಾಶ ಮಾಡಲು ಆತನ ಅಕಳಂಕ ಚಾರಿತ್ರ್ಯವನ್ನು ಮಹಾತ್ಮರು ಅನುಸರಿಸುತ್ತಾರೆ. ಹೀಗಿದ್ದರೂ ಸಕಲ ಭಗವದ್ಭಕ್ತರಿಗೆ ಮೋಕ್ಷ ನೀಡುವ ಸಲುವಾಗಿ ಆತ ಪಿಶಾಚಿ ಎಂಬಂತೆಯೇ ಇರುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಶ್ಯಪ ಮುನಿಗಳು ದಿತಿಗೆ ಹೇಳ್ತಾರೆ, ಶಿವ ಯಾರನ್ನೂ ಕೂಡ ತನ್ನ ಸಂಬಂಧಿಕರು ಅಂತ ಭಾವಿಸೋದಿಲ್ಲ, ಹಾಗೆ ಯಾರೂ ಕೂಡ ಆತನಿಗೆ ಸಂಬಂಧಿಸದೇ ಇಲ್ಲ. ಶಿವ ಯಾರನ್ನು ಪ್ರಿಯರೆಂದು ಅಥವಾ ಅಪ್ರಿಯರೆಂದು ಕೂಡ ತಿಳಿಯೋದಿಲ್ಲ. ನಾವು ಗೌರವದಿಂದ, ಅಂದರೆ ನಮಗೆ ಅವನ ಮೇಲೆ ಗೌರವ ಇರೋದ್ರಿಂದ ಅವನ ಆಹಾರ ಶೇಷವನ್ನು ಸ್ವೀಕಾರ ಮಾಡ್ತೀವಿ, ಮತ್ತು ಅವನು ತಿರಸ್ಕಾರ ಮಾಡಿರ್ತಾನಲ್ಲ ಅದನ್ನು ಕೂಡ ಸ್ವೀಕಾರ ಮಾಡೋದಕ್ಕೆ ನಾವು ವ್ರತಬದ್ಧರಾಗಿರ್ತೀವಿ ಅಂತನ್ಬಿಟ್ಟು ಹೇಳ್ತಾರೆ. ಅಂದರೆ ದಿತಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ನೀನು ಅವನನ್ನು ಭಾವ ಅಂತ ತಿಳ್ಕೊಂಡೇನಾದರೂ ತಪ್ಪಾಗಿ ನೀನು ಯೋಚನೆ ಮಾಡ್ತಾ ಇದ್ರೆ ಅವನಿಗೆ ಯಾವ ಸಂಬಂಧಿಕರು ಇಲ್ಲ ಅನ್ನೋದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊ ಅಂತ ಈ ರೀತಿ ಬುದ್ಧಿವಾದವನ್ನು ಹೇಳಿದ್ರು. ಓದ ಭಾಗದಲ್ಲಿ ತಿಳ್ಕೊಂಡ್ವಿ. ಈಗ ಮುಂದುವರೆದಿಲ್ಲಿ ಹೇಳ್ತಾ ಇದ್ದಾರೆ, ಭೌತಿಕ ಜಗತ್ತಿನಲ್ಲಿ ಶಿವನಿಗೆ ಸಮಾನರಾದವರು ಅಥವಾ ಅವನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಅಂದರೆ ಅವನೇ ಸಾಟಿ ಅಂತ ಹೇಳ್ತಾರಲ್ಲ ಆ ರೀತಿ. ಆದರೆ ನೋಡಿ, ಭೌತಿಕ ಜಗತ್ತಲ್ಲಿ ಹೇಳ್ತಾ ಇರೋದು ಶಿವನಿಗೆ ಸಮಾನರಾಗಿರುವಂಥವ್ರು ಯಾರೂ ಇಲ್ಲ. ಆಧ್ಯಾತ್ಮಿಕ ಜಗತ್ತಿಗೆ ಹೋದರೆ ವಿಷ್ಣುನೇ ಅವನಿಗಿಂತ ಶ್ರೇಷ್ಠನಾಗ್ತಾನೆ. ಆದರೆ ಭೌತಿಕ ಜಗತ್ತಿನಲ್ಲಿ ಶಿವನೇ ಸರ್ವಶ್ರೇಷ್ಠ. ಅಜ್ಞಾನ ಪಟಲವನ್ನು ನಾಶ ಮಾಡೋದಕ್ಕೆ, ಅಂದರೆ ಏನು, ನಮ್ಮಲ್ಲಿರುವಂಥ ಅಜ್ಞಾನದ ಒಂದು ಪರದೆಯನ್ನು ಹೇಳ್ಕೊಂಡಿದ್ದೀವಲ್ಲ ನಾವು, ಅದು ನಾಶ ಆಗಬೇಕು ಅಂತಂದರೆ ಅಕಳಂಕ ಚಾರಿತ್ರ್ಯವನ್ನು ಮಹಾತ್ಮರು ಅನುಸರಣೆ ಮಾಡ್ತಾರೆ. ಯಾರು ಕಳಂಕರಹಿತನಾಗಿರ್ತಾನೋ ಅಂಥವರನ್ನು ಅನುಸರಣೆ ಮಾಡ್ತಾರೆ. ಅಂದರೆ ಇಲ್ಲಿ ಶಿವನನ್ನು ಅವರು ಅನುಸರಣೆ ಮಾಡ್ತಿರ್ತಾರೆ. ಹೀಗಿದ್ರೂ ಕೂಡ ಎಲ್ಲ ಭಗವದ್ಭಕ್ತರಿಗೆ ಮೋಕ್ಷ ನೀಡೋದಕ್ಕೋಸ್ಕರ ಅಂತಾನೆ ಅವನು ಪಿಶಾಚಿಯ ಥರ ಇರ್ತಾನೆ. ಅಂದರೆ ನೋಡೋದಕ್ಕೆ ಒಂದು ವಿಕಾರವಾಗಿ ಭಸ್ಮವನ್ನು ಬಳಕೊಂಡಿರ್ತಾನೆ, ವಿಭೂತಿಯನ್ನೆಲ್ಲ ಹಾಕ್ಕೊಂಡಿರ್ತಾನೆ, ಆಮೇಲೆ ರುಂಡ ಮಾಲೆಯನ್ನು ಧರಿಸಿರ್ತಾನೆ, ಚರ್ಮವನ್ನು ತೊಟ್ಟಿರ್ತಾನೆ. ಅವನು ನೋಡೋದಕ್ಕೆ ಪಿಶಾಚಿಗಳ ಥರ ಇರ್ತಾನವನು. ಅಂದರೆ ನಮ್ಮಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡೋದಕ್ಕೆ ಅಂತಲೇ ಶಿವ ಇದ್ದಾನೆ. ಅವನ ಚಾರಿತ್ರವನ್ನು ಮಹಾತ್ಮರೆಲ್ಲರೂ ಕೂಡ ಅನುಸರಣೆ ಮಾಡ್ತಾರೆ. ಎಲ್ಲ ಭಗವದ್ಭಕ್ತರಿಗೂ ಕೂಡ ಮೋಕ್ಷ ನೀಡುವಂಥ ಇವನು ಪಿಶಾಚಿಯ ಹಾಗೆ ಇರ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶಿವನ ಅನಾಗರಿಕ ಪೈಶಾಚಿಕ ಲಕ್ಷಣಗಳು ಎಂದಿಗೂ ಹೇಯವಲ್ಲ, ಏಕೆಂದರೆ ಆತ ನಿಜವಾದ ಭಕ್ತರಿಗೆ ಈ ಲೌಕಿಕ ಭೋಗದಿಂದ ನಿರ್ಲಿಪ್ತವಾಗಿರುವುದನ್ನು ಹೇಗೆ ರೂಢಿಸಿಕೊಳ್ಳಬೇಕೆಂಬುದನ್ನು ಉಪದೇಶಿಸುತ್ತಾನೆ. ಆತನನ್ನು ಮಹಾದೇವ ಅಥವಾ ಸಕಲ ದೇವತೆಗಳಲ್ಲಿ ಶ್ರೇಷ್ಠತಮ ಎಂದು ಕರೆಯುತ್ತಾರೆ. ಭೌತಿಕ ಜಗತ್ತಿನಲ್ಲಿ ಯಾರೂ ಆತನಿಗೆ ಸಮಾನರಲ್ಲ ಅಥವಾ ಆತನಿಗಿಂತ ಶ್ರೇಷ್ಠರಲ್ಲ. ಆತ ಬಹುಮಟ್ಟಿಗೆ ವಿಷ್ಣುವಿಗೆ ಸರಿಸಮಾನ. ಆತ ಸದಾ ಮಾಯೆ ದುರ್ಗೆಯೊಂದಿಗೆ ಸಹವಾಸ ಪಡೆದಿದ್ದರೂ ಭೌತಿಕ ಪ್ರಕೃತಿಯ 3 ಪ್ರತಿಕ್ರಿಯಾತ್ಮಕ ಹಂತಕ್ಕಿಂತಲೂ ಆತ ಮೇಲಿದ್ದಾನೆ. ಆತ ತಮೋಗಣದಲ್ಲಿರುವ ಪಿಶಾಚಿ ಸ್ವಭಾವಗಳ ನಿರ್ವಾಹಕನಾದರೂ ಅವುಗಳ ಸಂಘದಿಂದ ಆತ ಪ್ರಭಾವಿತನಲ್ಲ. ಇದರಲ್ಲೊಂದಷ್ಟು ವಿಷಯಗಳು ನಾವು ತಿಳ್ಕೊಬೇಕಾಗಿರುವಂಥದ್ದಿದೆ. ಈಗ ಶಿವ ಅನಾಗರಿಕರ ಥರ ಅವನು ವಸ್ತ್ರ ಅಥವಾ ಅವನು ನೋಡೋದಕ್ಕೆ ಆ ರೀತಿ ಅವನು ಅಲಂಕಾರ ಮಾಡಿಕೊಂಡಿರ್ತಾನೆ. ಅವನು ನೋಡಿದ್ರೆ ಪಿಶಾಚಿಗಳ ಲಕ್ಷಣ ಅಂತ ಅನಿಸುತ್ತೆ.
ಅಲ್ವಾ? ಈಗ ನಾವು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿರ್ತಾರಲ್ಲ, ಅವ್ರನ್ನ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರಪ್ಪ, ಇವರು ತುಂಬ ತಿಳುವಳಿಕೆ ಇರೋರು ಅಂತ ಆ ರೀತಿ ನೋಡ್ತೀವಿ. ಎಜುಕೇಟೆಡ್ ಪರ್ಸನ್ಸ್ ಅಂತ ಆ ರೀತಿ ನೋಡ್ತೀವಲ್ವಾ? ಅದೇ ಯಾರಾದರೂ ಕೊಳಕು ಬಟ್ಟೆ ಹಾಕ್ಕೊಂಡು ಅಥವಾ ಏನೋ ಸರಿಯಾದ ಉಡುಪನ್ನು ಧರಿಸದೆ ಸರಿಯಾಗಿ ಮೇಕಪ್ಪು ಮಾಡ್ಕೊಳ್ದೇ ಇದ್ದರೆ ಅವ್ರನ್ನೇನು ಮಾಡ್ತೀವಿ, ಅಯ್ಯೋ ಎಷ್ಟು ಗಲೀಜಾಗಿದ್ದಾರಪ್ಪ, ಅವ್ರಿಗೇನು ಗೊತ್ತಿಲ್ವೇನೋ, ಬುದ್ಧಿನೇ ಇಲ್ವೇನೋ ಅವ್ರಿಗೆ ಅನ್ನೋ ರೀತಿ ನಾವು ಯೋಚನೆ ಮಾಡ್ತೀವಿ. ಆದರೆ ಅವ್ರು ಒಳಗಡೆಯಿಂದ ಹೇಗಿದ್ದಾರೆ ಅದನ್ನು ನೋಡೋಕ್ಕೆ ಹೋಗೋದೇ ಇಲ್ಲ ನಾವು. ನಾವೇನು ಅಂತಂದರೆ ನಮಗೆ ನೋಟಕ್ಕೆ ಹೆಂಗೆ ಕಾಣಿಸ್ತಾರೆ ಆ ರೀತಿ ನಾವು ಜಡ್ಜ್ ಮಾಡ್ತೀವಿ ಅವ್ರನ್ನ, ಅಲ್ವಾ? ಇಲ್ಲಿ ನೋಡಿ, ಶಿವ ನೋಡೋದಕ್ಕೆ ಪಿಶಾಚಿಗಳ ಥರ ಇರ್ತಾನೆ. ಎಲ್ಲೇ ಏನು ಭಸ್ಮ ಬಳ್ಕೊಂಡು, ಚರ್ಮವನ್ನು ತೊಟ್ಕೊಂಡು, ರುಂಡ ಮಾಲೆಯನ್ನು ಧರಿಸ್ಕೊಂಡು ಹೆಂಗೆಂಗೋ ಇರ್ತಾನೆ. ಅವನು ಯಾಕೆ ಹಾಗಿದ್ದಾನೆ ಅದನ್ನು ನೋಡಿದ ತಕ್ಷಣ ನಾವು ಅದು ಹೇಯ ಅಂತ ಅನ್ನಕೋಬಾರ್ದು, ನಿಕೃಷ್ಟವಾಗಿ ಕಾಣಬಾರ್ದು. ಯಾಕೆ ಅಂತಂದರೆ ಅವನು ತನ್ನ ನಿಜವಾದ ಭಕ್ತರಿರ್ತಾರಲ್ಲ ಅವರಿಗೆ ಈ ಲೌಕಿಕ ಭೋಗದಿಂದ ಹೇಗೆ ನಿರ್ಲಿಪ್ತವಾಗಿರಬೇಕು ಅನ್ನೋದನ್ನ ಅವನು ಉಪದೇಶ ಮಾಡ್ತಾನೆ. ತಾನು ಮಾಡಿ ತೋರಿಸ್ತಾ ಇದ್ದಾನೆ. ನೋಡಿ, ಚಿನ್ನ ಮತ್ತು ಮನೆ ಬಂಗ್ಲೆ, ಕಾರು, ಕಾಳುಗಳು ಇದೆಲ್ಲ ಇದ್ರೇನೆ ಅಲ್ಲ, ಹೀಗಿರ್ಬೇಕು ನಾವು. ಅಂದರೆ ಏನು, ಭಸ್ಮ ಹಾಕ್ಕೊಂಡು ಚರ್ಮವನ್ನು ಸುತ್ತಕೊಂಡು ಇರಬೇಕು ಆ ರೀತಿ ಎಲ್ಲ ಹೇಳ್ತಾ ಇರೋದು. ಅಂದರೆ ಎಲ್ಲವನ್ನ ಬಿಟ್ಟು ನಾವು ಸದಾ ಆ ಭಗವಂತನ ಸ್ಮರಣೆಯಲ್ಲಿ ನಾವು ಸದಾ ಇರಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇರ್ತಾನೆ ಇಲ್ಲಿ, ಆಯಿತಾ? ಈಗ ನೋಡಿ, ಬಟ್ಟೆ ಬೇಕು ಅಂದರೆ 100 ಬಟ್ಟೆ ಇರುತ್ತೆ ನಮ್ಮ ಹತ್ರ. ಅದೇ ಮೇಕಪ್ ಬೇಕು ಅಂದರೆ ಅದಕ್ಕೆ ಸಾವಿರಾರು ಗಟ್ಟಲೆ ದುಡ್ಡನ್ನ ಮೇಕಪ್ಗೋಸ್ಕರ ಸುರಿತೀವಿ. ಅದೇ ನಾವು ಕಾಳುಗಳು, ಮನೆ ಬಂಗ್ಲೆ ಇರೋದು ಇಬ್ಬರಾದ್ರೂ ದೊಡ್ಡ ಬಂಗ್ಲೆ ಇರಬೇಕು ನಮಗೆ. ಯಾಕೆ ಬೇಕಷ್ಟು ಜಾಗ? ನಮ್ಗೆ ಆ ಬಂಗ್ಲೆಯಲ್ಲಿ ಸುತ್ತಾಡೋದಕ್ಕೂ ನಮಗೆ ಕಾಲಲ್ಲಿ ತಾಕತ್ತಿರೋದಿಲ್ಲ. ಆದರೂ ಕೂಡ ನಮಗೆ ದೊಡ್ಡ ಬಂಗ್ಲೆ ಬೇಕು ಅಂತ ಇಷ್ಟಪಡ್ತೀವಿ, ಅಲ್ವಾ? ಅದೆಲ್ಲ ಏನೂ ಬೇಕಾಗಿಲ್ಲ. ನಾವು ಈ ಮನುಷ್ಯ ಜನ್ಮವನ್ನು ತಗೊಂಡಿಲ್ಲಿ ಯಾಕೆ ಬಂದಿದ್ದೀವೋ ಅದನ್ನು ಮರೆತು ಬರೀ ಭೌತಿಕದ ಜಂಜಾಟಗಳಲ್ಲೇ ನಾವು ಸಿಕ್ಕಾಕೊಂಡು ಅದರಲ್ಲಿ ಏನೇನೋ ಆಸೆಗಳು, ಅದರಲ್ಲೇನೋ ಮೋಹಗಳು ಎಲ್ಲ ಬರೀ ಇದರಲ್ಲೇ ಇದ್ದರೆ ನಾವು ಮನುಷ್ಯ ಜನ್ಮವನ್ನು ಪಡೆದು ಕೂಡ ಏನು ಪ್ರಯೋಜನ ಆಗುತ್ತೆ? ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂತಹ ಆ ಗುರಿಯ ಕಡೆಗೆ ನಾವು ತಲುಪಬೇಕು ಅಂತಂದರೆ ಶಿವನನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ, ಹೌದು, ಈ ಸಂಪತ್ತು, ಈ ಒಡವೆ, ವಸ್ತ್ರಗಳು, ಮನೆ ಬಂಗ್ಲೆ, ನಾನು, ನಂದು, ಈ ಬಾಂಧವ್ಯಗಳು ಎಲ್ಲವೂ ಕೂಡ ಸೆಕೆಂಡ್ರಿ ಆಗುತ್ತೆ. ಮೊದಲು ಆ ಭಗವಂತನ ಸ್ಮರಣೆ ಮಾಡಬೇಕು. ಭಗವಂತನನ್ನು ಪಡೆಯೋದಕ್ಕೆ ಏನು ಬೇಕೋ ಆ ಸಾಧನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಅದನ್ನೆಲ್ಲ ನಾವು ಆ ಶಿವನನ್ನು ನೋಡಿ ಕಲಿಬೇಕು. ಇಲ್ಲ ಅದನ್ನೇ ಹೇಳ್ತಾ ಇರೋದು, ತನ್ನ ಭಕ್ತರು ಯಾರಿದ್ದಾರೋ ಅವರಿಗೆ ನಿಜವಾಗ್ಲೂ ನಾನು ಈ ಲೌಕಿಕ ಭೋಗದಿಂದ ನಿರ್ಲಿಪ್ತನಾಗಿರೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಅಂತಾನೆ ಅವನು ಹಾಗಿರ್ತಾನೆ. ಅವನನ್ನು ಮಹಾದೇವ ಅಥವಾ ಸಕಲ ದೇವತೆಗಳಲ್ಲಿ ಶ್ರೇಷ್ಠ ಅಂತ ಕೂಡ ಕರೀತಾರೆ. ಈ ಭೌತಿಕ ಜಗತ್ತಲ್ಲಿ ಅವನಿಗೆ ಸರಿಸಮಾನವಾಗಿರುವಂಥವ್ರು ಅಥವಾ ಅವನಿಗಿಂತ ಶ್ರೇಷ್ಠರಾಗಿರುವಂಥವ್ರು ಯಾರೂ ಇಲ್ಲ. ಬಹಳ ಮಟ್ಟಿಗೆ ವಿಷ್ಣುವಿಗೆ ಸರಿ ಸಮಾನನೇ ಅವನು. ಆತ ಸದಾ ನೋಡಿ ಯಾರ ಜೊತೆ ಇರ್ತಾನೆ. ಈಗ ನಾವು ಭಕ್ತಿ ಮಾರ್ಗದಲ್ಲಿ ನಡೀತಿರ್ತೀವಿ, ಏನೋ ಒಂದು ಕಾರಣದಿಂದ ಬೇರೆಯವರ ಸಂಘ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಅವರು ಭಕ್ತಿಗೆ ಆಪೋಸಿಟ್ ಆಗಿ ಮಾತಾಡ್ತಾ ಇರ್ತಾರೆ. ಆದರೆ ಅವ್ರ ಜೊತೇಲಿ ಇದ್ದು ನಾವೇನು ಮಾಡ್ತೀವಿ, ಅವ್ರ ಥರನೇ ನಾವು ಆಗೋದಕ್ಕೆ ಶುರು ಮಾಡ್ತೀವಿ, ಅವ್ರ ಥರನೇ ನಾವು ಮಾತಾಡೋದಕ್ಕೆ ಶುರು ಮಾಡ್ತೀವಿ. ಅಂದರೆ ಏನು, ನಾವು ಅಲ್ಲಿ ಚೇಂಜ್ ಆಗಿಬಿಟ್ವಿ. ಯಾಕೆ? ಆ ಸಹವಾಸದಿಂದ ಯಾರ ಜೊತೆ ಇರ್ತೀವೋ ಹಾಗೆ ನಾವು ತಿರ್ಕೊಂಬಿಡ್ತೀವಿ ಅಲ್ವಾ. ಆದರೆ ಇಲ್ಲಿ ಶಿವ ಸದಾ ಮಾಯೆ ಜೊತೆನೇ ಇರ್ತಾನೆ. ಮಾಯೇನೇ ಅಲ್ವಾ ನಮ್ಮನ್ನೆಲ್ಲ ಈ ರೀತಿ ಮಾಡಿರೋದು. ಆ ದುರ್ಗೆಯ ಸಹವಾಸ ಪಡೆದಿದ್ರೂ ಕೂಡ ಭೌತಿಕ ಪ್ರಕೃತಿಯ ಈ 3 ಪ್ರತಿಕ್ರಿಯಾತ್ಮಕ ಹಂತಕ್ಕಿಂತ ಅವನು ಮೇಲಿದ್ದಾನೆ. ಅಂದರೆ ಅವನು ತಾಮಸಕ್ಕೂ ಒಳಗಾಗೋದಿಲ್ಲ, ರಾಜಸಕ್ಕೂ ಒಳಗಾಗೋದಿಲ್ಲ, ಸಾತ್ವಿಕಕ್ಕೂ ಒಳಗಾಗೋದಿಲ್ಲ. ಅದನ್ನು ಮೀರಿ ಶುದ್ಧ ಸತ್ವ ಅಂತ ಹೇಳ್ತೀವಲ್ವ, ಆ ಒಂದು ಮಟ್ಟದಲ್ಲಿ ಇದ್ದಾನೆ. ಅಂದರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ನಮ್ಮ ಒಂದು ಗುರಿಯ ಕಡೆ ಅಂತಂದರೆ, ನಮಗೆ ಬೇರೆಯವರ ಸಂಪರ್ಕ ಆದಾಗಲೂ ಕೂಡ ನನ್ನ ಗುರಿ ಏನಿದೆಯೋ, ನನ್ನ ಒಂದು ಒಳ್ಳೆತಿ ಏನಿದೆಯೋ ಅದರಲ್ಲೇ ನಮ್ಮ ಮನಸ್ಸಿರಬೇಕೇ ಹೊರತು ಅದು ಚೇಂಜ್ ಆಗಬಾರ್ದು. ಆಮೇಲೆ ತಮೋಗುಣದಲ್ಲಿರುವಂತಹ ಪಿಶಾಚಿ ಸ್ವಭಾವಗಳ ನಿರ್ವಾಹಕನಾಗಿದ್ದಾನೆ ಅವನು ಅಲ್ವಾ. ಅವನ್ನೆಲ್ಲ ನಿರ್ವಹಣೆ ಮಾಡುವಂಥವನವನು ತಮೋಗುಣದಲ್ಲಿರುವಂಥವ್ರನ್ನ. ಆದರೂ ಅವ್ರ ಜೊತೆಯಲ್ಲಿದ್ದರೂ ಕೂಡ ಅವ್ರ ಸಂಘ ಇವನಿಗಿದ್ರೂ ಕೂಡ ಅದರಿಂದ ಅವನು ಪ್ರಭಾವಿತನಾಗೋದಿಲ್ಲ.
ಇದು ತುಂಬ ಇಂಪಾರ್ಟೆಂಟ್. ನಾವು ಯಾರ ಜೊತೆಲಿದ್ರೂ ಕೂಡ ಮೊದಲು ಅಂಥವ್ರ ಸಹವಾಸ ಮಾಡಬಾರ್ದು. ಆದರೂ ಪರಿಸ್ಥಿತಿ, ಸಂದರ್ಭ ಹೆಂಗೆಂಗೋ ಇರುತ್ತಲ್ವಾ, ಅವ್ರ ಜೊತೆಯಲ್ಲಿ ನಾವು ಇರಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಅವ್ರ ಥರ ನಾವು ಆಗಕ್ಕೆ ಹೋಗಬಾರ್ದು. ಯಾಕಂದರೆ ಅವರಿಗಿಂತ ಒಂದು ಮಟ್ಟ ಮೇಲೆ ನಾವು ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿಲಿ ನಾವು ಇದ್ದೀವಿ. ಅಂದರೆ ನಮಗೆ ಅಷ್ಟು ಮಾತ್ರ ಭಗವಂತ ಕರುಣೆಯನ್ನು ತೋರಿಸಿದ್ದಾನೆ. ಆದರೆ ಅವ್ರ ಸಂಘ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಅವ್ರ ಥರನೇ ನಾವು ಮತ್ತೆ ಆಗ್ಬಿಡಬಾರ್ದು. ಅವ್ರ ಪ್ರಭಾವ ನಮ್ಮ ಮೇಲೆ ಬೀರೋದಕ್ಕೆ ಬಿಡಬಾರ್ದು ನಾವು. ಆ ರೀತಿ ನಮ್ಮನ್ನು ಇಟ್ಕೊಂಡಿರ್ಬೇಕು ನಾವು. ಇದೆಲ್ಲ ನಾವು ಶಿವನನ್ನು ನೋಡಿ ಕಲಿಬಹುದು. ಎಷ್ಟೋ ವಿಚಾರಗಳಿರುತ್ತೆ, ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಏನೇನೆಲ್ಲ ನಾವು ಈ ಒಂದು ಶ್ಲೋಕದಿಂದ ಕಲಿಬೋದು ಅಂತ. ಪ್ರತಿಯೊಂದು ಶ್ಲೋಕದಲ್ಲೂ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ಬೇಕಾಗಿರುವಂಥ ಒಂದೊಂದು ವಿಚಾರಗಳು ಇದ್ದೇ ಇರುತ್ತೆ. ಅದನ್ನು ನಾವು ಹುಡುಕಿ ತೆಗೀಬೇಕು. ಎಲ್ಲವನ್ನ ಬೇರೆಯವರಿಂದನೇ ಬಯಸಬಾರ್ದು, ನಾವು ಇಷ್ಟಪಡಬಾರ್ದು. ಅವ್ರು ಹೇಳಲಿ ಬಿಡು ಅದನ್ನು ಮಾಡೋಣ ಅಂತಲ್ಲ, ನಾವು ಯೋಚನೆ ಮಾಡೋದನ್ನು ಕಲಿಬೇಕು. ಆವಾಗ ನಾವು ಸ್ವಂತವಾಗಿ ಸ್ವತಂತ್ರವಾಗಿ ನಮ್ಮೊಳಗಡೆಯಿಂದನೂ ಏನಾದರೂ ಒಂದು ಗೋಚರ ಆಗುತ್ತೆ ನಮಗೆ ಅಲ್ವಾ. ಆ ಒಂದು ಶ್ಲೋಕ ಓದಿ ಅದರ ಅರ್ಥವನ್ನು ತಿಳ್ಕೊಂಡ್ಮೇಲೆ ನಾವು ಕೂತ್ಕೊಂಡು ಅದನ್ನು ಸ್ವಲ್ಪ ಮನನ ಮಾಡಿದಾಗ ಇದರಿಂದ ನಾನು ಏನು ಅರ್ಥ ಮಾಡ್ಕೋಬೋದು, ಶಿವ ಅಂತಂದರೆ ಏನು, ಯಾಕೆ ಅವನು ಭಸ್ಮವನ್ನು ಲೇಪನ ಮಾಡ್ಕೊಂಡಿದ್ದಾನೆ, ಯಾರ ಜೊತೆ ವಾಸ ಮಾಡ್ತಾನೆ, ಯಾಕೆ ವಾಸ ಮಾಡ್ತಾನೆ, ಯಾರ ಒಡೆಯ ಅವನು, ಯಾರಿಗೆ ಗಂಡ ಅವನು, ಆ ಹೆಂಡತಿ ಆದವಳು ಹೇಗಿದ್ದಾಳೆ, ಏನು, ಎಲ್ಲ ರೀತಿ ಯೋಚನೆ ಮಾಡಿದಾಗ ಬೇಕಾದಷ್ಟು ವಿಚಾರಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.